Hello my dear first PU students. Today we will discuss very important topic, that is framing question using forms of do. ಇಲ್ಲಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಇದೇ ಟಾಪಿಕ್ಕು ಯೂಶ್ವಲಿ ಕೇಳ್ತಿರ್ತಾರೆ, ಹೌದಾ? ಹಾಗಿದ್ರೆ ಇಲ್ಲಿ ಒಂದು ವಿಷಯ ನೀವು ಕ್ಲಾರಿಟಿ ಮಾಡ್ಕೋಬೇಕು. ಡೂ ಫಾರ್ಮ್ಸ್ ಮತ್ತು ಇನ್ನೊಂದು ಕ್ವಶನ್ ಟ್ಯಾಗು. ಓಕೆ, ಒಂದು ಡೂ ಫಾರ್ಮ್ಸ್, ಇನ್ನೊಂದು ಕ್ವಶನ್ ಟ್ಯಾಗ್ ಆ್ಯಂಡ್ ಥರ್ಡ್ ಒನ್ ಫ್ರೇಮಿಂಗ್ ಕ್ವಶನ್. ಇವು ಮೂರು ಟಾಪಿಕ್ಕು ಬೇರೆ ಬೇರೆ, ಹೌದಾ? ಎಷ್ಟೋ ಜನ ಇಲ್ಲಿ ತೊಗೊಂಡೋಗಿ ಅಲ್ಲಿ ಆ್ಯಡ್ ಮಾಡಿರ್ತೀರ, ಡೂ ಫಾರ್ಮ್ಸ್ ತೊಗೊಂಡೋಗಿ ಫ್ರೇಮಿಂಗ್ ಕ್ವಶನ್ ಮಾಡಿರ್ತೀರ. ಈ ಮೂರು ಕಾನ್ಸೆಪ್ಟುಗಳು ಬೇರೆ, ಅದಕ್ಕೆ ಒಂದೇ ಆಂಗಲ್ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನೋಡಿ, ಹಿ ಗೇವ್ ಮೀ ಪೀಸ್ ಆಫ್ ಅಡ್ವೈಸ್ ಯೂಸಿಂಗ್ ಡೂ ಫಾರ್ಮ್ಸ್. ಫಸ್ಟ್ ಆಫ್ ಆಲ್, ಡೂ ಫಾರ್ಮ್ಸ್ ಅಂದರೆ ಏನು? ಇಲ್ಲಿ ಏನೇನಿರುತ್ತೆ ಅಂತಂದರೆ, ಒಂದು ಡಸ್ ಇರುತ್ತೆ, ಎರಡನೇದ್ದು ಡಿಡ್ ಇರುತ್ತೆ, ಆಮೇಲೆ ಡೂ ಇರುತ್ತೆ. ಇದನ್ನು ತಗೊಂಡು ನಾವು ಫ್ರೇಮ್ ಕ್ವಶನ್ ಮಾಡಬೇಕು, ಹೌದಾ? ಹಾಗಿದ್ರೆ ನೋಡಿ, ಇಲ್ಲಿ ಗೇವ್ ಇದೆ. ಗೇವ್ ಯಾವಾಗಿರುತ್ತೆ ಅಂದರೆ ದಿಸ್ ಇಸ್ V2, ಹೌದಾ? ಇಲ್ಲಿ ಗೇವ್ ಇದೆ, ದಟ್ ಇಸ್ V2 ಫಾರ್ಮ್ ಇದ್ದರೆ ಇಲ್ಲಿ ಏನಿರುತ್ತೆ ಅಂತಂದರೆ ಡಿಡ್ ಅನ್ನೋದು ಇರುತ್ತೆ, ಗೊತ್ತಿರಲಿ ನಿಮಗೆ. ಇಲ್ಲಿ ಏನಾದರೂ ಜಸ್ಟ್ ಗಿವ್ಸ್ ಅಂತ ಇತ್ತು ಅಂತಂದರೆ ಇಲ್ಲಿ ಡಸ್ ಇದೆ. ಹಾಗಿದ್ರೆ ಜಸ್ಟ್ ಗಿವ್ ಅಂತ ಏನಾದರೂ ಇತ್ತು ಅಂದರೆ ಇಲ್ಲಿ ಡೂ ಇದೆ. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ಬೇಸಿಕ್ ಥಿಂಗ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ಲೂರಲ್ ಸೆನ್ಸ್ ಇರುತ್ತೆ, ದೇ ಗಿವ್, ಇಲ್ಲಿ ಹಿ ಗಿವ್ಸ್ ಅಂತ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ. ಹಾಗಿದ್ರೆ ಇಲ್ಲಿ ಗೇವ್ ಇರೋದ್ರಿಂದ ಡಿಡ್ ಅಂತ ತಗೋತೀವಿ. ಡಿಡ್ ಹಿ ಗಿವ್ ಮೀ ಅ ಪೀಸ್ ಆಫ್ ಅಡ್ವೈಸ್, ಇಷ್ಟೇ ಬರೀಬೇಕು. ಸಿಂಪಲ್ ಆಗಿ ಬರೆದ್ರೆ ಸಾಕು ನಮಗೆ. ಆಮೇಲೆ ಒಂದು ವಿಷಯ ತಿಳ್ಕೊಬೇಕು, ಇಲ್ಲಿ ನೀವು ಡಿಡ್ ಹಾಕಿದ್ರಿ ಅಂತಂದರೆ ಇಲ್ಲಿ V2 ಇದ್ದಿದ್ದು V1 ಬರುತ್ತೆ, ಗೊತ್ತಿರಲಿ. ಫಾರ್ ಎಕ್ಸಾಂಪಲ್, ಹಿ ವೆಂಟ್ ಟು ಆಫೀಸ್ ಅಂತ ಬರಿತೀವಿ. ಅದಕ್ಕೆ ನಾವೇನು ಮಾಡ್ಕೊಳ್ತೀವಿ, ಡಿಡ್ ಹಿ ವೆಂಟ್ ಅಂತ ಬರೆಯೋಂಗಿಲ್ಲ, ಡಿಡ್ ಹಿ ಗೋ ಟು ಆಫೀಸ್ ಅಂತ ಬರಿಬೇಕಾಗತ್ತೆ. ಈ ಕಾನ್ಸೆಪ್ಟ್ಗಳು ನಮ್ಗೆ ಗೊತ್ತಿರಬೇಕು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ? ಹಾಗಿದ್ರೆ ಸೆಕೆಂಡ್ ಒನ್ ನಾವು ಏನು ಮಾಡಬೇಕು ಅನ್ನೋದು ನೋಡಿ. ಶಿ ಟಾಟ್ ಇಂಗ್ಲೀಷ್ ಟು ಸ್ಕೂಲ್ ಚಿಲ್ಡ್ರನ್, ಹೌದಾ? ಇಲ್ಲಿ ಟಾಟ್ ಅನ್ನೋದು ಅಗೇನ್ V2 ಇದೆ. ಹೀಗಾಗಿ ನಾವು ಏನು ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಡಿಡ್ ಶಿ ಅಂತ ಹಾಕ್ಕೊಂಡು ಟಾಟ್ ಇದ್ದಿದ್ದು ಟೀಚ್ ಅಂತ ಆಗತ್ತೆ, ಗೊತ್ತಿರಲಿ. ಶಿ ದಿಸ್ ಒನ್ ಟು ಸ್ಕೂಲ್ ಚಿಲ್ಡ್ರನ್. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾರಿ. ಹಾಗಿದ್ರೆ ಥರ್ಡ್ ಒನ್ ನೋಡಿ, ಹೌದಾ? ಥರ್ಡ್ ಒನ್ ಹೇಗೆ ಮಾಡಬೇಕು, ಹೌದಾ? ಸೇಮ್ ಥಿಂಗ್ ಈಸ್ ಅಬೌಟ್ ಟು ಫಾಲೋ. ಸೊ ದಿಸ್ ಈಸ್ ವಾಟ್ ಇಯರ್ ಲರ್ನ್ಡ್ ಅಂತ ಇದೆ. ಅದಕ್ಕೆ ನಾವು ಏನು ಮಾಡ್ಕೋಬೇಕಿಲ್ಲಿ, ಅಗೇನ್ ವಾಟ್ ವಿಲ್ ರೈಟ್ ಇಟ್ ಹಿಯರ್, ಡಿಡ್ ಪ್ರಿಯಾ ಲರ್ನ್ ಟು ರೀಡ್ ಹಿಂದಿ. ನೋಡಿ, ಇಷ್ಟ ಆಯಿತು. ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಏನು ಬದಲಾವಣೆ ಅಂದರೆ, ಇಲ್ಲೇನಾದರೂ ಲರ್ನ್ ಇರೋ ಬದಲಿ ಲರ್ನ್ಸ್ ಅಂತ ಇತ್ತು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅವಾಗ ನಿಮಗೆ ಗೊತ್ತಿರಬೇಕು, ದಿಸ್ ಈಸ್ ಅಬೌಟ್ ಟು ಚೇಂಜ್ ಆಸ್ ವಾಟ್ ಇಯರ್ ಡಸ್ ಪ್ರಿಯಾ ಲರ್ನ್. ನೋಡಿ, ಈ ರೀತಿ ನಮ್ಗೆ ಬರಬೇಕು. ಅದೇ ರೀತಿ ಇಲ್ಲಿ ಶಿ ಟಾಟ್ ಇಂಗ್ಲೀಷ್ ಇರೋ ಬದಲಿ ಶಿ ಟೀಚಸ್ ಇಂಗ್ಲೀಷ್ ಅಂತ ಏನಾದರೂ ಇತ್ತು ಅಂತಂದರೆ ಅವಾಗ ನೀವು ಮಾಡ್ಕೋತೀವಿ, ಡಸ್ ಶಿ ಟೀಚ್, ಈ ರೀತಿ ತಗೋಬೇಕಾಗತ್ತೆ. ಹಾಗಿದ್ರೆ ಐ ರೀಚ್ಡ್ ದ ಪಾರ್ಕ್ ಅಂತ ತಗೋತೀವಿ, ಹೌದಾ? ಇಲ್ಲಿ ಹಾಗಿದ್ರೆ ಏನು ಮಾಡ್ಕೊಳ್ತೀವಿ ನಾವು, ಅಗೇನ್ ವಾಟ್ ವಿಲ್ ರೈಟ್ ಹಿಯರ್, ಡಿಡ್ ಐ ರೀಚ್ ದ ಪಾರ್ಕ್. ಇಷ್ಟೇ, ಸಿಂಪಲ್ ಆನ್ಸರ್. ಅದೇ ರೀತಿ ರೀಚ್ ಇರೋ ಬದಲು ಜಸ್ಟ್ ರೀಚ್ ಇತ್ತಂದರೆ ಅವಾಗ ಏನು ಮಾಡ್ಕೋತೀರಿ ಅಂತಂದರೆ ದಿಸ್ ಈಸ್ ವಾಟ್ ಹಿಯರ್ ಡೂ ಐ ರೀಚ್ ದ ಪಾರ್ಕ್. ನೋಡಿ, ಈ ರೀತಿ ಕಾನ್ಸೆಪ್ಟ್ಗಳು ನಮಗೆ ಕ್ಲಾರಿಟಿ ಇತ್ತು ಅಂತಂದರೆ ನಾವೇನಾದರೂ ಮಾಡ್ಬೋದು, ಹೌದಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇಲ್ಲಿ ಪ್ರಿಯಾ ಲರ್ನ್ಟ್ ಐತಿ, ಇಲ್ಲಿ ಲರ್ನ್ಸ್ ಇದೆ. ನೋಡಿ, ಎರಡು ವ್ಯತ್ಯಾಸ ತಿಳ್ಕೊರಿ. ಇಲ್ಲಿ ಲರ್ನ್ಸ್ ಅಂತ ಏನಾದರೂ ಇತ್ತು ಅಂತಂದರೆ ಫಸ್ಟಿಗೆ ಏನು ಮಾಡ್ಕೊಳ್ತೀವಿ, ಡಸ್ ಪ್ರಿಯಾ ಲರ್ನ್ ಅಂತ ತಗೋತೀವಿ, ಗೊತ್ತಿರಲಿ. ಲರ್ನ್ ಟು ರೀಡ್ ಹಿಂದಿ. ಇಲ್ಲಿ ಲರ್ನ್ಟ್ ಅಂತ ಇದ್ರೆ ಏನು ಮಾಡ್ಕೋತೀವಿ, ಡಿಡ್ ಪ್ರಿಯಾ ಲರ್ನ್ ಅಂತ ತಗೋತೀವಿ ಟು ರೀಡ್ ಹಿಂದಿ.
ಸೊ ಹೌದಾ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಏನಂತಂದ್ರೆ ಲರ್ನ್ಸ್ ಇದೆ ಅಂತಂದ್ರೆ ಇಲ್ಲಿ ಡಸ್ ಅನ್ನ ತಗೋತೀವಿ, ಲರ್ನ್ಟ್ ಅಂತ ಇತ್ತು ಅಂತಂದ್ರೆ ಡಿಡ್ ತಗೋತೀವಿ. ಈ ಎರಡು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ರೀಚಿಸ್ ಅಂತ ಇತ್ತು ಅಂತಂದ್ರೆ ನಾವು ಡಸ್ ಇಂದ ಸ್ಟಾರ್ಟ್ ಮಾಡ್ಕೋತೀವಿ. ಅದೇ ರೀತಿ ರೀಚ್ಡ್ ಅಂತ ಇತ್ತು ಅಂತಂದ್ರೆ ನಾವು ಡಿಡ್ ಇಂದ ಸ್ಟಾರ್ಟ್ ಮಾಡ್ಕೋತೀವಿ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಅಂದಾಗ ನಮಗೆ ಏನಾದರೂ ಮಾಡಲಿಕ್ಕೆ ಬರುತ್ತೆ. ಹೌದಾ, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ಕೊತೀವಿ. ನೆಕ್ಸ್ಟ್ ನೋಡಿ ಕ್ವಶನ್ ಟ್ಯಾಗ್ ಅನ್ನೋದು ನೋಡಿ. ಹೌದಾ, ಇಲ್ಲಿ 3 ಮಾರ್ಕ್ಸ್ಗಳ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಒಂದು ಕ್ವಶನ್ ಟ್ಯಾಗ್, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ವಿ ಆರ್ ಲಿಸ್ನಿಂಗ್. ಸೊ ಕ್ವಶನ್ ಟ್ಯಾಗ್ ಹೆಂಗೆ ಮಾಡ್ತೀರಿ?